ಹೆಂಗಿದೆ ಸರ್ ವ್ಯಾಪಾರ ಜೋರ? ಏನ ಮೀಡಿಯಂ ಸರ್, ವ್ಯಾಪಾರ ಏನು ಅಷ್ಟೊಂದು ಇಲ್ಲ. ಕಾರಣ ಎಲ್ಲ ಸಿಕ್ಕಾಪಟ್ಟೆ ಬೆಲೆ ಸರ್. ಅಲ್ಲ, ಯಾರಿಗೆ ಕೇಳಿದ್ರು ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ, ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲ. ಹಣ್ಣುಗಳು ಕೇಳಿದ್ರು ವ್ಯಾಪಾರ ಇಲ್ಲ, ಹೂಗಳು ಕೇಳಿದ್ರು ವ್ಯಾಪಾರ ಇಲ್ಲ ಅಂತ. ಉದ್ದೇಶ ಸರ್ ಎಲ್ಲ ಬೆಲೆ ಜಾಸ್ತಿ. ಬೆಲೆ ಹೇಳಿದ್ರೆ ನಮ್ಮನ್ನ ಬೈತಾರೆ, ಏನ್ರಿ ಹಬ್ಬ ಇಲ್ಲ ಏನಿಲ್ಲ ಇಷ್ಟೊಂದು ಬೆಲೆ ಹೇಳಿದ್ರೆ ನಾವು ಹೆಂಗೂ ವ್ಯಾಪಾರ ಮಾಡೋದು ಅಂತಾರೆ. ಎರಡನೇದು ಬಂದು ಎಲ್ಲ ರೋಸು ಬೆಲೆ, ಸೊಪ್ಪು ಬೆಲೆ, ಸಾಮಂತಿಗೆ ಬೆಲೆ ಎಲ್ಲ ಬೆಲೆ ಜಾಸ್ತಿ. ನಮಗೆ ಅಸಲೇ ನಮ್ಗೆ ಬಂದು 180 ರೂಪಾಯಿ ಅಸಲು ಬೆಲೆತೆ. ಹೆಂಗೆ ನಾವು ಮಾರೋದು ಹೇಳಿ ನೋಡೋಣ. ನೀವು ಪರ್ಚೇಸ್ ಮಾಡಿರೋದು ಏನು ರೇಟು, ಇದು ಕೊಡೋದು ಏನು ರೇಟು? ಸರ್ ಇದು ಬಂದು 260 ರೂಪಾಯಿ ಆಯಿತು. ರೋಸು 260, ಸೊಪ್ಪು 180. ನಿಮ್ಮ ಪರ್ಚೇಸ್ ಬೆಲೆ ನಾನು ನಮ್ಮ ಪರ್ಚೇಸ್ ಬೆಲೆ ಬಂದು 180 ರೂಪಾಯಿ ಮಾರ್ತೀವಿ. ಆದರೆ 150, 160 ಓಡ್ತಾ ಇರೋದು. ಲಾಸಲ್ಲಿದೆ. ಸೇಲ್ ಆಗಿಲ್ಲ ಅಂದ್ರೂ ಹಾಳಾಗುತ್ತೆ ಅಷ್ಟೇ. ಅಲ್ಲೇ ಎತ್ತು ಕಸಕ್ಕೆ ಬಿಸಾಕೋಗುತ್ತೆ ಅಷ್ಟೇ, ಬೇರೆ ಏನು ಮಾಡೋಂಗಿಲ್ಲ. ತುಂಬ ಲಾಸಲ್ಲಿದೆ ಅಂತ. ರೇಟ್ ಬೆಲೆ ಸಿಕ್ಕಾಪಟ್ಟೆ ಬೆಲೆ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀವಿ ನಾವು? ಸುಮಾರು ಆಯ್ತು ಸರ್, ನಾನು ಬಂದು 10 ವರ್ಷ ಆಯಿತು. 10 ವರ್ಷದಲ್ಲಿ ಈ ವರ್ಷನೇ ತುಂಬ ಕಡಿಮೆ ಅಂತೀರಾ? ಹೌದು, ಹೋದ ವರ್ಷನೇ ಭಾಳ ಕಡಿಮೆ. ಹಬ್ಬದಲ್ಲಿ, ವರಲಕ್ಷ್ಮಿ ಹಬ್ಬದಲ್ಲಿ ವ್ಯಾಪಾರ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬದಲ್ಲೂ ವ್ಯಾಪಾರ ಇರಲಿಲ್ವಾ? ಎಲ್ಲ ಫಸ್ಟು ಎಲ್ಲ ಕಾರಣ ಏನಂತೀರ? ಒಟ್ಟಿನಲ್ಲಿ ಜನರ ಹತ್ರ ದುಡ್ಡಿಲ್ಲ ಸರ್, ಅಷ್ಟೇ. ಬರೀ ಏನು ಹೇಳಂಗಿಲ್ಲ, ಬೆಲೆ ಜಾಸ್ತಿ. ಈಗ ಇವ್ರದ್ದು ದರ್ಶನ್ ಅವ್ರ ಬಗ್ಗೆ ಗೊತ್ತಾ ನಿಮಗೆ? ಚಾರ್ಜ್ ಶೀಟ್ ರೆಡಿ ಆಗಿರೋದು ನಾನು ನೋಡಿದ್ವಿ ಟಿ ವಿಯಲ್ಲಿ. ಏನಂತ ಸರ್? ಏನಂತ ಹೇಳೋದು ಸರ್, ಹೇಳಿ ನೋಡೋಣ. ಅಲ್ಲ, ನಿಮ್ಮ ಅನಿಸಿಕೆ ಏನು ಅಂತ? ನಮ್ಮ ಮನಸ್ಸಿಗೆ ಏನಂತ ಹೇಳೋದು, ಒಳ್ಳೆಯವರು ಅಷ್ಟೇ. ಒಳ್ಳೆಯವರಾಗಿ ಆ ಥರ ಮಾಡೋದು ಸರಿ ಅಂತೀರಾ? ತಪ್ಪು ಸರ್ ಅದು. ಮತ್ತೆ ಈಗ ಅವ್ರನ್ನ ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ ಪೊಲೀಸರು. ಅದರಿಂದ ಈಗ ಅದರಲ್ಲಿ ಆರೋಪ ಅಂತ ಸಾಬೀತಾದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಇಲ್ಲ ಅಂದರೆ ಬಿಡುಗಡೆ ಆಗುತ್ತೆ. ಏನು ಬಿಡುಗಡೆ ಆದರೆ ಖುಷಿ ಆಗುತ್ತಾ, ಏನು ಶಿಕ್ಷೆ ಆದರೆ ಏನಂತ? ಒಟ್ಟಲ್ಲಿ ಒಳ್ಳೇದಾದರೆ ಸರಿ ಅಷ್ಟೇ. ಒಟ್ಟಿನಲ್ಲಿ ದರ್ಶನ್ ಅವ್ರಿಗೆ ಒಳ್ಳೇದಾಗ್ತದೆ ಅಷ್ಟೇ. ನೀವು ದರ್ಶನ್ ಅವ್ರ ಫ್ಯಾನಾ? ಇಲ್ಲ ಸರ್. ಸುಮಾರಾಗಿದೆ. ಅದ ಕಾರಣ ಅದು ಯಾವಾಗ ಆಗುತ್ತೆ ಅಂತ ಗೊತ್ತಾಗಲ್ಲ. ರೇಟ್ ಏನಿದೆ ಇವತ್ತು? 150 ಮಾರಿ. ಎಷ್ಟು ವರ್ಷದಿಂದ ಹೂ ಕಟ್ತಾ ಇದ್ದೀರಮ್ಮ? ನಾವು 10 ವರ್ಷದಿಂದ ಕಟ್ತೀವಿ. ಏನು ಹೆಸರು ಸರ್? ತಿರುಮಲೆ. ಎಷ್ಟು ವರ್ಷದಿಂದ ಹೂ ವ್ಯಾಪಾರ ಮಾಡಿ? ಒಂದು 10 ವರ್ಷದಿಂದ ಇದೆ, 10-15 ವರ್ಷದಿಂದ ಇದೆ. ಈ ಸಾರಿ ಹೆಂಗಿದೆ ಸರ್ ಹಬ್ಬ, ಗೌರಿ ಗಣೇಶ ಹಬ್ಬದ ವ್ಯಾಪಾರ? ಗೌರಿ ಹಬ್ಬದ ಅಷ್ಟು ವ್ಯಾಪಾರ ಏನಿರಲ್ಲ, ವರಲಕ್ಷ್ಮಿ ಥರ ಇರಲ್ಲ ಇದು ವ್ಯಾಪಾರ. ಸ್ವಲ್ಪ ಡಲ್ಲಿನೇ ಇದೆ, ಅಷ್ಟು ವ್ಯಾಪಾರ ಆಗಲ್ಲ. ಗಣೇಶ ಹಬ್ಬಗಲ್ಲ ಅಷ್ಟು ಆಗಲ್ಲ. ಅಲ್ಲ, ಯಾಕೆ ಕಾರಣ ಏನು? ಇದು ವಾರಗಳ ಸತಿ ಕುಣಿಸ್ತಾರಲ್ಲ, 3 ದಿನ ಎತ್ತಾರೆ. ಅದಕ್ಕೆ ಒಂದು 2 ದಿನ, 1 ದಿನ ಬಿಟ್ಟು ಆಗುತ್ತೆ ವ್ಯಾಪಾರ ಅಷ್ಟೇ. ಶನಿವಾರ ಆಗುತ್ತೆ ಅಷ್ಟೇ, ದಿನ ನಡೆಯಲ್ಲ ಇದು. ಒಂದೇ ದಿನ ವ್ಯಾಪಾರ ಅಷ್ಟೇ. ಅದು ಹಾರ ಬೆಲೆ ಎಷ್ಟು ಸರ್ ಇದು? 1800 ರೂಪಾಯಿ ಮಾಡಿ. 1800 ಸೇಲ್ ಆಗುತ್ತಾ ಅಂತೀರಾ? ಆಗುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅಷ್ಟು ಸ್ಟ್ಯಾಂಡರ್ಡ್ ಮಾರೋಕ್ಕಾಗಲ್ಲ. ಈ ಹಬ್ಬಗೆ ಸ್ಟ್ಯಾಂಡರ್ಡ್ ಮಾರೋಕ್ಕಾಗಲ್ಲ. ವರಲಕ್ಷ್ಮಿ ಹಬ್ಬದ್ರೆ 2,000, 3,000 ಹಂಗೆ ಹೋಯ್ತು. ಗಣೇಶ ಹಬ್ಬಗೆ ಅಷ್ಟು ಹೋಗಲ್ಲ. ಹೆಂಗೆ ಕೇಳ್ತಾರ ಹಂಗೆ. ಅಲ್ಲ, ಹೂಗಳ ಬೆಲೆ ಇಳಿದೈತಾ ಜಾಸ್ತಿ ಆಗಿದೆ? ಎಲ್ಲ ಕಮ್ಮಿ ಐತೆ, ಕಡಿಮೆ ಐತೆ. ಎಲ್ಲ 150, 200 ಹಂಗೈತೆ. ರೋಸ್ ಎಲ್ಲ 300 ರೂಪಾಯಿ ಐತೆ. ಅಂದರೆ ಕಂಪೇರ್ ಮಾಡಿದ್ರೆ ವರಮಹಾಲಕ್ಷ್ಮಿ ಹಬ್ಬದಕ್ಕಿಂತನೂ ಗೌರಿ ಗಣೇಶ ಹಬ್ಬಕ್ಕೆ ಹೂಗಳ ರೇಟ್ ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ. ವರಲಕ್ಷ್ಮಿ ಜಾಸ್ತಿ ಹೂವು, ಇದು ಕಮ್ಮಿ ಆಗಿದೆ ಗಣೇಶ ಹಬ್ಬ. ಹಬ್ಬದ ವ್ಯಾಪಾರ ಹೆಂಗಿದೆ? ಪರವಾಗಿಲ್ವಾ? ಇಲ್ಲ, ಎಲ್ಲ ಕಮ್ಮಿ ಇದೆ ವ್ಯಾಪಾರನೇ ಇಲ್ಲ ಅಂತ ಹೇಳ್ತಾರೆ. ಸುಮಾರಾಗಿದೆ, ಮೀಡಿಯಮ್ ಆಗಿದೆ. ಹಾಂ, ಜೋರಾಗಿಲ್ಲ, ಮೀಡಿಯಮ್ ಇದೆ. ಜೋರು ಅನ್ನಂಗೂ ಇಲ್ಲ, ಕಮ್ಮಿ ಅನ್ನಂಗೂ ಇಲ್ಲ, ಮೀಡಿಯಮ್ ಆಗಿದೆ. ಓಕೆ. ನಿಮ್ಮ ಹೆಸರು? ರವಿ. 40 ವರ್ಷ. 40 ವರ್ಷದಿಂದ. ನಿಮ್ಮ ತಂದೆಯವ್ರ ಕಾಲದಿಂದನೂ ಬಂದೈತೆ? ಹೌದಾ ಸರ್? ಇಲ್ಲೇ ಮಾರ್ಕೆಟಲ್ಲೇ ಇದ್ದೀರಾ? ಹೌದು. ಓಕೆ ಸರ್. ದರ್ಶನ್ ಅವ್ರ ಕೇಸ್ ಬಗ್ಗೆ ಗೊತ್ತಾ ನಿಮಗೆ? ಏನು ಐಡಿಯಾ ಇಲ್ವಾ? ದರ್ಶನ್ ಯಾರು ಅಂತಾದ್ರೂ ಗೊತ್ತಾ? ಅದು ಗೊತ್ತಿಲ್ವಾ? ಪರ ಮೀಡಿಯಂ ಇದೆ ಸರ್. ಮೀಡಿಯಂ ಅಂತ ಕಾರಣ ಏನು, ಸ್ವಲ್ಪ ಜನಸಂಖ್ಯೆ ಕಡಿಮೆ. ಅದೇ ಜನಸಂಖ್ಯೆ. ಏರಿಯಾದಲ್ಲೇ ಇವಾಗ ಎಲ್ಲ ಫುಲ್ ಇದಾಗ್ತಾ ಇದೆಲ್ಲ. ಮೀಡಿಯಂ ಅಂದ್ರೆ ಎಲ್ಲ ಕಡೆ ಅಂಗಡಿಗಳು ಓಪನ್ ಆಗಿ, ಆ ಏರಿಯಾದಲ್ಲಿ ಅಂಗಡಿಗಳು ಓಪನ್ ಆಗಿ ನಿಮ್ಗೆಲ್ಲ ತೊಂದರೆ ಆಗ್ತಾ ಇದೆ. ಏನು ಇಲ್ಲ, ಆಗ ಮೀಡಿಯಂ ಆಗ್ತಾ ಇದೆ, ಪರವಾಗಿಲ್ಲ ಅಂತ ಏನು ಇದೆ. ಕಮ್ಮಿ ಅನ್ನಂಗಿಲ್ಲ, ಜೋರಾಗಿದೆ ಅನ್ನಂಗಿಲ್ಲ, ಮೀಡಿಯಂ.
ಹೆಂಗಿದೆ ಮೇಡಮ್ ವ್ಯಾಪಾರ? ವ್ಯಾಪಾರ ಪರವಾಗಿಲ್ಲ ಸರ್. ಪರವಾಗಿಲ್ಲ ಅಂದ್ರೆ 100 ರೂಪಾಯಿ ಇಲ್ಲ 10 ರೂಪಾಯಿ ಭಾಗ ಪರವಾಗಿಲ್ಲ. ಇನ್ನು ನಾಳೆ ಮಧ್ಯಾಹ್ನ ರೇಟ್ ಕಡಿಮೆ ಆಗುತ್ತೆ ಜಾಸ್ತಿ? ಬೆಲೆ ಜಾಸ್ತಿ ಇದೆ. ರೋಸ್ ಎಲ್ಲ 300 ರೂಪಾಯಿ ಇದೆ. ರೋಸ್ 300, 200, ಶಾಮಂತಿಗೆ 250, 300 ಇದೆ. ಮಹಾಲಕ್ಷ್ಮಿ ಹಬ್ಬದಕ್ಕಿಂತ ಕಾಸ್ಟ್ಲಿ ಆಗುತ್ತೆ. ಕಾಸ್ಟ್ಲಿ ಇದೆ. ವರಮಹಾಲಕ್ಷ್ಮಿಗಿಂತ ಕಾಸ್ಟ್ಲಿ. ವ್ಯಾಪಾರ ಹೆಂಗಿದೆ? ವ್ಯಾಪಾರ ಏನು ಸುಮಾರು ಇದೆ ಸರ್. ಬೆಲೆ ಜಾಸ್ತಿ, ಕನಕಾಂಬರ ಬೆಲೆ ಜಾಸ್ತಿ, ವ್ಯಾಪಾರ ಸುಮಾರಾಗಿದೆ ಅಷ್ಟೇ. ಸುಮಾರಾಗಿದೆ ಅಂದ್ರೆ ಕಾರಣ ಉದ್ದೇಶ? ಉದ್ದೇಶ ಜನನೇ ಇಲ್ಲ, ಮಳೆ ಹೂವು ಬರ್ತಾ ಇಲ್ಲ, ಮಳೆ ಹೂವು ಚೆನ್ನಾಗಿ ಹೋಗ್ತಾ ಇಲ್ಲ, ಅದರಿಂದ ಸುಮಾರು ಆಯ್ತದೆ ವ್ಯಾಪಾರ ಅಂತ ಏನಿಲ್ಲ. ಏನು ನಾಳೆ ನಡೀತೀವಿ ಇವತ್ತೇ 3,000 ಕನಕಾಂಬರ, ಏನು ಮಾಡೋಕ್ಕಾಗಲ್ಲ. ರೇಟ್ ಕಡಿಮೆ ಆಗುತ್ತೆ ಜಾಸ್ತಿ? ಜಾಸ್ತಿ ಆಗುತ್ತೆ ಸರ್. ಮಳೆ ಬಿದ್ದರೆ ಇನ್ನೂ ಜಾಸ್ತಿ ಆಗುತ್ತೆ. ಮಳೆ ಬೀಳದೇ ಇದ್ರೆ ಕಮ್ಮಿ ಆಗುತ್ತೆ, ಮಳೆ ಬಿದ್ದರೆ ಜಾಸ್ತಿ ಆಗುತ್ತೆ. ಹೆಂಗಿದೆ ಸರ್ ವ್ಯಾಪಾರ? ವ್ಯಾಪಾರ ಇವತ್ತು ಮೀಡಿಯಂ ಆಯ್ತು, ಏನು ವ್ಯಾಪಾರ ಇಲ್ಲ. ಕಾರಣ? ಐಟಮ್ ಜಾಸ್ತಿ ಆಯ್ತು, ಹೂವು ಜಾಸ್ತಿ ಆಯ್ತು, ರೇಟ್ ಜಾಸ್ತಿ ಆಗೈತೆ. ಎಲ್ಲ ಐಟಮ್ ಜಾಸ್ತಿ ಆಯ್ತು, ಅದೇ ವ್ಯಾಪಾರ ಕಮ್ಮಿನೇ ಆಯ್ತು, ವ್ಯಾಪಾರ ಇಲ್ಲ. ವ್ಯಾಪಾರ ನಡೀತಾ ಐತೆ, ಏನು ಪ್ರಾಬ್ಲಮ್ ಚೆನ್ನಾಗಿ. ವರಮಹಾಲಕ್ಷ್ಮಿ ಹಬ್ಬದಕ್ಕಿಂತ ಜೋರಾಗಿದೆನಾ? ಅದಕ್ಕಂದ ಇದು ಕಡಿಮೆನೆ. ಅದನ್ನೇ ಕಾರಣ ಏನು? ಇದು ಹಬ್ಬ ಕಮ್ಮಿನೇ ಮಾಡೋದು. ಅದು ವರಮಹಾಲಕ್ಷ್ಮಿ ಅಂದ್ರೆ ಎಲ್ಲರೂ ಮಾಡ್ತಾರೆ. ಗಣೇಶ ಹಬ್ಬನೂ ಎಲ್ಲರೂ ಮಾಡ್ತಾರೆ. ಗಣೇಶ ಹಬ್ಬ ಕಡಿಮೆನೇ ಮಾಡ್ತಾರೆ. ಅಲ್ಲಿ ಪ್ರತಿ ಮನೆಯಲ್ಲೂ ಗಣೇಶ ಕೂರಿಸ್ತಾರೆ, ರೋಡಲ್ಲೂ ಆ ಕೂರಿಸ್ತಾರೆ. ಥರ ಏನು ಕೊಡ್ಸಲ್ಲ. ಇವಾಗ ರೂಲ್ಸ್ ಕಡಿಮೆ ಐತಲ್ಲ, ಅದಕ್ಕೆ ಕಮ್ಮಿ ಮಾಡ್ತಾರೆ. ಅಲ್ಲ, ಏನಾದರೂ ಪ್ಲಾಸ್ಟಿಕ್ ಹೂವು ಬಂದಿರೋದಕ್ಕೆ ಏನಾದರೂ ರೇಟ್ ಕಡಿಮೆ ಆಗುತ್ತೆ? ಇಲ್ಲ ಇಲ್ಲ, ಆ ಥರ ಇಲ್ಲ, ಏನಲ್ಲ, ಎಲ್ಲ ನ್ಯಾಚುರಲ್ ಹೂವು. ಹೌದು, ಸ್ವಲ್ಪ ಕಮ್ಮಿ ಆಗಿದೆ.